ಓಂ ಶಾಂತಿ. ನಾನು ಈಶ್ವರಿಯ ಜೀವನವನ್ನು ಅನುಭವ ಮಾಡೋದಕ್ಕೆ ಮುಂಚೆ, ಅಂದರೆ ಜ್ಞಾನ ಪಡೆಯೋದಕ್ಕೆ ಮುಂಚೆ ನನ್ನ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು, ಮತ್ತು ಜ್ಞಾನ ಪಡೆದ ಮೇಲೆ ನನ್ನ ಪರಿವರ್ತನೆ ಯಾವ ರೀತಿ ಆಯಿತು ಅನ್ನುವ ವಿಚಾರಗಳನ್ನು ಈಗ ನಾನು ತಮ್ಮ ಮುಂದೆ ನಿರೂಪಣೆ ಮಾಡ್ತೀನಿ. मैं ज्ञान में आने से पहले कैसा था और ज्ञान के आने के बाद कैसा हूँ, जो परिवर्तन हुआ उसको अभी मैं अनुभव के रूप में सुनाऊंगा. ನಾನು ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ನನ್ನ ಜೀವನದಲ್ಲಿ ಒಂದು ಭಯ, ಆತಂಕ, ದುಃಖ, ಅಶಾಂತಿ, ಒಂದು ಅಸಂತುಷ್ಟತೆ ಮತ್ತು ನೆಮ್ಮದಿಯ ಜೀವನ ಇರಲಿಲ್ಲ. ಅಂದರೆ ಯಾವಾಗಲೂ ಕೂಡ ಏನಾಗುತ್ತೋ ಮುಂದೆ ಜೀವನ ಮತ್ತು ಆರೋಗ್ಯ ಏನಾಗುತ್ತೋ ಅಂತ ಫ್ಯಾಮಿಲಿ ಅಂದರೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ಒಂಥರ ನೆಗೆಟಿವಿಟೀಸ್ ಜಾಸ್ತಿ ಬರ್ತಾಯಿತ್ತು. मैं ज्ञान में आने से पहले बहुत चिंता करता था, भय में होता था और कोई भी चीज़ में हो उसका चिंता करता था. हेल्थ कैसा होगा, फ्यूचर कैसा होगा, हर चीज़ में मैं नेगेटिव ही सोचता रहा. ನಾನು ಯಾವಾಗ ಜ್ಞಾನಕ್ಕೆ ಬಂದೆ, ಬಾಬಾರ ಜ್ಞಾನ, ಈಶ್ವರಿಯ ಶಿಕ್ಷಣ ಮತ್ತು ರಾಜ್ಯವನ್ನು ಪಡೆದೆ, ಆಗ ನನ್ನ ಜೀವನವನ್ನೇ ತುಂಬ ಒಂದು ಪರಿವರ್ತನೆ, ಫುಲ್ ಪರಿವರ್ತನೆ ಆಯಿತು. ಏಕೆಂದರೆ ಭಯ ಅನ್ನೋದು ಮೊದಲು ನಿವಾರಣೆ ಆಯಿತು. ಶಾಂತಿ, ಸುಖ, ನೆಮ್ಮದಿ ಮತ್ತು ಒಂದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆಯಿತು. ಆಗ ವಿದ್ಯಾರ್ಥಿ ಆದ್ದರಿಂದ ನನಗೆ ಓದೋದಕ್ಕೆ ತುಂಬ ಸಹಾಯ ಆಯಿತು. जब से मैं बाबा का ज्ञान लिया तब से मेरा सबसे पहले भय दूर हो गया, मैं निश्चिंत हो गया और मेरा कंसंट्रेशन भी बढ़ गया, क्योंकि नेगेटिव चिंता भी दूर हो गया. और क्योंकि मैं विद्यार्थी जीवन में था, इससे मेरा पढ़ाई में भी बहुत लाभ मिला. ನಂತರ ನಾನು ವಿದ್ಯಾರ್ಥಿ ಜೀವನ ಮುಂದುವರ್ಕೊಂಡು ನಾನು ಈ ಒಂದು ಈಶ್ವರೀಯ ಶಿಕ್ಷಣದಲ್ಲಿ ಬಂದಾಗ ಪರಮಾತ್ಮ ಕೊಡುವಂಥ ಒಂದು ಶ್ರೀಮತ, ಜ್ಞಾನ ಮತ್ತು ಜೀವನದ ಒಂದು ಸುಖ, ಶಾಂತಿ, ಪವಿತ್ರತೆ ಮತ್ತು ಬಾಬಾರು ಕೊಡುವಂಥ ಒಂದು ಜೀವನದ ಒಂದು ಕಲೆಗಳು, ಗುಣ, ಶಕ್ತಿ, ಇದನ್ನೆಲ್ಲ ಅನುಭವ ಮಾಡ್ತಾ ಇಡೀ ಜೀವನವೇ ನನಗೆ ಒಂಥರ ಅಗ್ರ ಆಯಿತು. ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಬಾಬಾರ ಜೊತೆಲಿರುವಂಥ ಅನುಭವವನ್ನು ಕೂಡ ಮಾಡ್ತಾ ಬಂದೆ. जब मैं ज्ञान का हर पॉइंट को धारणा करने लगा, जो ज्ञान है, जो गुण है, जो शक्ति है और जो भी धारणा के पॉइंट्स है उसको मैं प्रैक्टिकली इम्प्लीमेंट करने लगा. इससे मेरा जीवन में हल्कापन आया और मैं सेल्फ कॉन्फिडेंस भी बढ़ गया, मेरा जीवन भी बहुत सुंदर हो गया. ನಾನು ಜೀವನದಲ್ಲಿ ನಿಜವಾಗ್ಲೂ ಹೇಳೋದಾದರೆ, ನನ್ನ ಜೀವನದಲ್ಲಿ ಬಾಬಾ ನನ್ನ ಛತ್ರಛಾಯೆಯಲ್ಲಿ ಇದ್ದಾರೆ, ಯಾವಾಗಲೂ ನನ್ನ ಜೊತೆಲಿದ್ದಾರೆ. ನಾನು ಬೆಳಗಿನ ಜೀವನ ಸ್ಟಾರ್ಟ್ ಆಗಬೇಕಾದ್ರೆ ಅಮೃತ ವೇಳೆಯಿಂದ ಯೋಗ ಮತ್ತು ಕ್ಲಾಸು, ನಂತರ ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾದ್ರೂ ಬಾಬಾರು ಚಿಂತನೆ ಮಾಡ್ತಿದ್ದೆ. ಆಫೀಸಲ್ಲಿ ಇದ್ದರೂ ಕೂಡ ಫಸ್ಟ್ ಬಂದ ತಕ್ಷಣ ಬಾಬಾರು ನೆನಪು ಮಾಡಿಕೊಂಡು ಬಾಬಾರಿಗೆ ನಾನು ಬರಿತಾ ಇದ್ದೆ, ಐ ಆಮ್ ಎ ಸೋಲ್, ಐ ಆಮ್ ನಾಟ್ ದಿಸ್ ಬಾಡಿ, ಟುಡೇ ಐ ಆಮ್ ಪ್ಲೇಯಿಂಗ್ ಮೈ ವಂಡರ್ಫುಲ್ ರೋಲ್, ಪ್ಲೀಸ್ ಗಿವ್ ಸಕ್ಸಸ್ ಇನ್ ಟುಡೇಸ್ ಲೈಫ್ ಅಂತ ಪ್ರತಿಯೊಂದಕ್ಕೂ ಬಾಬಾರ ಹತ್ರ ನಾನು ಕೇಳಿಕೊಂಡು ಅವ್ರ ಹತ್ರ ಏನೇ ಈಗಲೂ ಕೂಡ ನನಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ मैं हर चीज़ के लिए बाबा को बोलता था, पत्र में भी लिखता था. जब मैं जॉब में जाता था तब भी मैं बाबा को लिखता था, मैं आत्मा हूँ, शरीर नहीं. बाबा आज का दिन मेरा सफल हो, सक्सेसफुल हो, ऐसा मैं लिखता था. आज का दिन भी मैं जो भी प्रॉब्लम आती है उसके लिए बाबा को ही पत्र लिखता हूँ. ಬಾಬಾರು ನಮ್ಮ ಜೊತೆಲೇ ಇರ್ತಾರೆ. ಅದರಿಂದ ನಮಗೆ ಬಾಬಾರ ಹತ್ರ ಹೇಳ್ಕೊಂಡು ನನ್ನ ಒಂದು ಜೀವನದಲ್ಲಿ ಎಂಥ ಸಂತುಷ್ಟತೆ ಜಾಸ್ತಿ ಆಯಿತು. ಮತ್ತು ನಾನು ಏನೇನು ಪಡಿಬೇಕಾಯಿತು, ಏನೋ ಒಂದು ಯಾವುದೋ ಹಿಂದೆ ನಾವು ಜ್ಞಾನಕ್ಕೆ ಮುಂಚೆ ನಾನು ಏನೋ ಕಳ್ಕೊಂಡಿದ್ದೀನಿ, ಏನೂ ಇಲ್ವಲ್ಲ ನನ್ನ ಜೀವನದಲ್ಲಿ, ಏನೋ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿತ್ತು. ಈಗ ಫುಲ್ ಸೆಕ್ಯೂರಿಟಿ ಮತ್ತು ಬಾಬಾರು ನಮ್ಮ ಜೊತೆಲಿದ್ದಾರೆ. ನನ್ನ ಜೀವನ ಸಂಪೂರ್ಣ ಸ್ಪಷ್ಟವಾಗಿದೆ, ಗುರಿನೂ ಕೂಡ ಸ್ಪಷ್ಟವಾಗಿದೆ ಮತ್ತು ಶ್ರೇಷ್ಠವಾದಂಥ ಜೀವನ ನಡೆಸ್ತಾ ಇದ್ದೀನಿ ಅನ್ನೋ ಅನುಭವವನ್ನು ಮತ್ತು ಮನೆಯವರನ್ನು ಕೂಡ ಈ ಒಂದು ಜ್ಞಾನ ಮಾರ್ಗದಲ್ಲಿ बाबा को साथ में रख के मैं बहुत निश्चिंत हूँ. बाबा के छत्र छाया में ही मैं हमेशा हूँ, ऐसा मैं फील करता हूँ. मेरा जीवन बहुत आसान हो गया है, सुखमय हो गया है, मैं निश्चिंत हूँ. और मैं घर वाले जो मेरे लाइफ पार्टनर है उसको भी इस ज्ञान में ले आया हूँ. ಅವರಿಗೆ ಈ ಒಂದು ಜ್ಞಾನದಲ್ಲಿ ಮೊದಲು ಸ್ಟಾರ್ಟಿಂಗಲ್ಲಿ ಅವರು ಮನೆಯವರು ಈಗಲ್ಲಿ ಬರ್ತಾ ಇರಲಿಲ್ಲ. ನಾನು ಅವರಿಗೆ ಪ್ರತಿದಿನ ಶುಭ ಭಾವನೆ ಮತ್ತು ಶುಭ ಚಿಂತನೆ, ಅವರಿಗೆ ಚಾಯ್ ಮಾಡ್ಕೊಡ್ಬೇಕಾದ್ರೂ ಕೂಡ ನಾನೇ ದೃಷ್ಟಿ ಕೊಟ್ಟು ಅವರಿಗೆ ಒಂದು ಬಾಬಾರ ಒಂದು ದೃಷ್ಟಿ ಮತ್ತು ಪರಿವರ್ತನೆ ಮಾಡಲಿಕ್ಕೆ ಬಾಬಾರ ಹತ್ರ ಕೇಳಿಕೊಂಡು ಅವರು ಇದನ್ನು ಸಹಕಾರವನ್ನು ಕೊಡ್ತಾಯಿದ್ದೆ. ಸದಾಕಾಲ ಚಿಂತನೆ वो शुरू में उसको ज्ञान में आने का या इस मार्ग पर चलने का इच्छा नहीं होता था. मैं उनके लिए हर रोज़ मैं शुभ भावना, शुभ कामना का संकल्प भेजता था. जब चाय बना के पिलाता था तब भी मैं बहुत सुंदर संकल्प के साथ मैं चाय बना के दृष्टि दे के फिर पिलाता था. ಅಮೃತ ವೇಳೆ ಯೋಗ ಕೂಡ ಅವ್ರ ಬಗ್ಗೆ ನಾನು ಮಾಡ್ತಾಯಿದ್ದೆ. ಮತ್ತು ಯಾವುದೇ ಫಂಕ್ಷನ್ ಆದರೂ ಕೂಡ
ಅವರು ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನಪಟ್ಟು ಶುಭ ಭಾವನೆಯಿಂದ ಗ್ರ್ಯಾಜುವಲ್ ಆಗಿ ಅವರು ಕೂಡ ಪರಿವರ್ತನೆಯಾಗಿ ಈ ಒಂದು ಈಶ್ವರೀಯ ಶಿಕ್ಷಣವನ್ನು ಪಡೆದು मैं अमृत वेले में भी उनके लिए संकल्प करता था, जो भी बाबा का कार्यक्रम चल रहा था उसमें हर कार्यक्रम में लेके जाके धीरे धीरे इस मार्ग पर चलने का बहुत उमंग उसमें बढ़ता था। ಈಗ ಅವರು ಕೂಡ ಈ ಜ್ಞಾನ ಮಾರ್ಗದಲ್ಲಿ ಬಂದು ಪವಿತ್ರ ಜೀವನ ಮತ್ತು ಈಶ್ವರೀಯ ಶಿಕ್ಷಣವನ್ನು ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ನಾನು ಕೂಡ ಈಗ ಒಂದು ಸುಖಮಯವಾದಂಥ ಗೃಹಸ್ಥ ಜೀವನದಲ್ಲಿದ್ದರೂ ಕೂಡ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ತುಂಬ ನಮಗೆ ಸೇಫ್ಟಿ ಆಗಿರುತ್ತೆ. ಯಾವ ರೀತಿಯ ಒಂದು ದುಃಖ ಅಶಾಂತಿಗಳಿರೋದಿಲ್ಲ. ಸಂಪೂರ್ಣ ಸುಖಿ ಜೀವನವನ್ನು ನಡೆಸ್ಬೋದು. ಪ್ರತಿಯೊಬ್ಬರೂ ಕೂಡ ಈ ಒಂದು ಈಶ್ವರ್ಯ ಜ್ಞಾನವನ್ನು ಪಡ್ಕೊಂಡ್ರೆ, ಈಶ್ವರ್ಯ ರಾಜಯೋಗವನ್ನು ಕಲಿತ್ರೆ ಖಂಡಿತ ಗೃಹಸ್ಥದಲ್ಲಿದ್ದರೂ ಕೂಡ ನಾವು ಸುಖ ಶಾಂತಿಯ ಜೀವನವನ್ನು ನಡೆಸಲು ಖಂಡಿತ ಸಾಧ್ಯ ಆಗ್ತದೆ. अभी हम दोनों युगल के रूप में, पवित्र युगल के रूप में जीवन बिता रहे हैं. तो जो भी बाबा का ज्ञान है बहुत श्रेष्ठ ज्ञान है. इसमें जो भी जीवन में अप्लाई करेगा बहुत सुख पा सकेगा, उनका जीवन श्रेष्ठमय हो सकता है. ಇಂಥ ಈ ರೀತಿ ನಮಗೆ ಬಾಬಾವರು ನಮಗೆ ಈ ಒಂದು ಈಶ್ವರ ಶಿಕ್ಷಣ ಮತ್ತು ಸಹಜ ರಾಜಯೋಗವನ್ನು ನಮಗೆ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಕೊಟ್ಟಿದ್ದಾರೆ. ಮತ್ತು ಆ ಒಂದು ಶ್ರೇಷ್ಠ ಒಂದು ಪಾಲನೆಯನ್ನು ಪರಮಾತ್ಮ ಕೊಟ್ಟಿರೋದು. ಈಗ ಒಂದು 50 ವರ್ಷದಿಂದ ನನಗೆ ಬಾಬಾವ್ರ ಪಾಲನೆ ಯಾವಾಗಿಂದ ಕೆಲಸಕ್ಕೆ ಸೇರೋದ್ರಿಂದ ಮತ್ತು ಈಗಲೂ ಕೂಡ ನನ್ನ ಗೃಹಸ್ಥ ಜೀವನ ನಡೆಸೋದಕ್ಕೆ ಪೂರ್ಣ ಅವರೇ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದಕ್ಕೆ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಪರಮಾತ್ಮನಿಗೆ ಸಲ್ಲಿಸಲು ಅರ್ಪಿಸ್ತೇನೆ. ಹಾಗೂ मैं 50 साल से बाबा का पालना में पल रहा हूँ. जो बाबा ने खुद सेलेक्ट किया करके हमें पालना दे रहा है. जो भी हमारा गृहस्थ जीवन चलाने में भी बाबा का ही मदद है. तो इसके लिए बाबा को मैं कोटि कोटि धन्यवाद देता हूँ. ओम शांति. ಓಂ ಶಾಂತಿ.